ಟಿಕೆಟ್ ತಗೊಂಡಾಗ ಕಂಡಕ್ಟರ್ ಚೇಂಜ್ ಕೊಟ್ಟಾದ್ಮೇಲೆ ಚೇಂಜ್ ನೋಡ್ತಾರೆ 10 ರೂಪಾಯಿ ಜಾಸ್ತಿ ಕೊಟ್ಬಿಡಿ ನಾನು. ಆ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟವನಲ್ಲ ಅಂದ್ಬಿಟ್ಟು ಕೊಡಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಕಂಡಕ್ಟರ್ ಮುಂದೆ ಹೊರಟೋದ. ಬಿಡೋ ಆಮೇಲೆ ಕೊಟ್ರಾಯ್ತು ಅಂದ್ಬಿಟ್ಟು ಇಟ್ಕೋತಾನೆ. ಒಂದು 10 ನಿಮಿಷ ಆದಮೇಲೆ ಅವನ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ, ಕಂಡಕ್ಟರ್ ಎಷ್ಟು ದುಡ್ಡು ಹೊಡೆದಿರ್ಬೇಡ, ಈ 10 ರೂಪಾಯಿ ನನಗೆ ತಾನೆ, ಕೊಟ್ಟವನ್ನೆಲ್ಲ ಇಟ್ಕೊಂಡಾಯ್ತು ಅಂದ್ಬಿಟ್ಟು ಅದನ್ನ ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಜೋಗಳಕ್ಕೆ ಹಾಕೊಂಡೆ. ಕೈಲಿ ಇಟ್ಕೊಂಡಿದ್ದವನು ಜೋಗಳಕ್ಕೆ ಹಾಕೊಂಡ. ಇಳಿಯುವಾಗ ಏನು ಅನ್ನಿಸ್ತೋ ಏನೋ, ಪುನಃ ಕಂಡಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನೀವು ನಂಗೆ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದೀರಿ, ಮಿಸ್ಸಾಗಿ ಕೊಟ್ಬಿಟ್ಟಿರಿ, ತಗೊಳ್ಳಿ ಅನ್ನಂತೆ. ಆಗ ಕಂಡಕ್ಟರ್ನಂತೆ, ಪ್ರತಿದಿನ ನಿಮ್ಮ ಪ್ರವಚನ ನಾನು ಕೇಳ್ತಿದ್ದೆ, ನಾನು ಬೇಕು ಅಂತ ನಿಮ್ಗೆ ಕೊಟ್ಟಿದ್ದು, ಪ್ರವಚನದಂತೆ ನೀವು ನಡ್ಕೋತೀರಾ ಇಲ್ವೋ ಅಂತ ನೋಡ್ಬೇಕಿತ್ತು, ಅದಕ್ಕೋಸ್ಕರ. ಅದಕ್ಕೆ ಸಂಘ ಸಂಸ್ಥೆಗಳು ಪ್ರತಿದಿನ ಒಂದು 10-15 ಸಂಘ ಸಂಸ್ಥೆಗಳು ಬೆಳೀತಾನೆ ಇದ್ದಾವೆ, ಹುಟ್ಕೊಳ್ತಾನೆ ಇದ್ದಾವೆ. ಆದರೆ ನಾವು ಮಾಡುವಂತಹ ಕಾರ್ಯವನ್ನ ನಿಮ್ಮಂತ 10,000 ಜನ ನೋಡ್ತಾನೆ ಇರ್ತೀರಾ, ಗಮನಿಸ್ತಾ ಇರ್ತೀರಾ, ಪರೀಕ್ಷೆನೂ ಮಾಡ್ತಾ ಇರ್ತೀರಾ. ಆ ಪರೀಕ್ಷೆಗಳನ್ನ ಎದುರಿಸಿ ಸುವರ್ಣ ಕರ್ನಾಟಕ ಪ್ರಗತಿಪರ ಸಂಘ ಎಲ್ಲದರಲ್ಲೂ ಪಾಸ್ ಆಗಲಿ ಅಂತ ಆಶೀರ್ವಚನ ನೀಡಿದಂತಹ ಶ್ರೀಯುತ ಮಲ್ಲಣ್ಣ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಈಗ ಮತ್ತೊಮ್ಮೆ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಅಮ್ಮ ಆಸರೆ ವೃದ್ಧಾಶ್ರಮದ ಸಂಸ್ಥಾಪಕರಾದಂತಹ ಶ್ರೀಯುತ ಪ್ರಭು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಲಂಕೇಶ್ವರ ಆಶ್ರಮದ ಶ್ರೀಯುತ ದೇವರಾಜ್ ಗುರೂಜಿರವರು ದಯಮಾಡಿ ಅವರು ವೇದಿಕೆ ಮೇಲೆ